ಬೆಂಗಳೂರು ಉತ್ತರದಲ್ಲಿ ನಿರಂತರ ಸೇವೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ಮಾಡ್ತಾ ಇದ್ದಾರೆ ನಿರಂತರ ಗಣೇಶ್. ನೋಡಿ, ಬಹಳ ಪ್ರಬಲವಾದಂತಹ ಆಕಾಂಕ್ಷಿ, ಜನಸೇವಕ, ಸಮಾಜ ಸೇವೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ ನಿರಂತರವಾಗಿ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಬಹಳ ಆಕ್ಟಿವ್ ಆಗಿ ಓಡಾಡ್ತಿದ್ದಾರೆ. ನಿರಂತರ ಗಣೇಶ್ ಓಡಾಟ ನಡೀತಾ ಇದೆ. ಬೆಂಗಳೂರು ಉತ್ತರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಅಂತಿಂತ ಆಕಾಂಕ್ಷಿ ಅಲ್ಲ, ಪ್ರಬಲ ಆಕಾಂಕ್ಷಿ. ಪ್ರಚಾರ ಕಾರ್ಯ ಬಹಳ ಚುರುಕಾಗಿ ನಡೀತಾ ಇದೆ. ಬಿಜೆಪಿ ನಾಯಕರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ನಿರಂತರ ಗಣೇಶ್ ಅವರು. ಮೂಲತಃ ವೈದ್ಯರಾಗಿದ್ದಂಥವರು, ಜನಸೇವೆ ಮಾಡಿದಂಥವರು. ದೆಹಲಿ ನಾಯಕರೊಂದಿಗೂ ಕೂಡ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ನಿರಂತರ ಗಣೇಶ್ ಬೆನ್ನಿಗೆ ನಿಂತಿದ್ದಾರೆ ಸಂಘ ಪರಿವಾರದ ನಾಯಕರು. ಲೋಕಸಭಾ ಅಖಾಡಕ್ಕಿಳಿಯಲು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅವ್ರಿಗೆ ಅವರ ಅಭಿಮಾನಿಗಳು, ಕಾರ್ಯಕರ್ತರ ಒಂದು ಬೆಂಬಲ ಇದೆ. ಯಾಕಂತ ಹೇಳಿದ್ರೆ ಅವರು ಮೂಲತಃ ಅದೇ ಕ್ಷೇತ್ರದವರು. ಜೊತೆಗೆ ಕಡೂರಿನಲ್ಲಿ ಡಾಕ್ಟರ್ ಆಗಿದ್ದಂಥವ್ರು. ಸಮಾಜ ಸೇವೆ ಅನ್ನೋದು ಗೊತ್ತಿದೆ. ನಿರಂತರವಾಗಿ ಜನಸಂಪರ್ಕದಲ್ಲಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಸಂಘ ಪರಿವಾರ, ದೆಹಲಿಯ ನಾಯಕರೊಂದಿಗೆ ಉತ್ತಮ ಒಡನಾಟವನ್ನು ಹೊಂದಿದ್ದಾರೆ ನಿರಂತರ ಗಣೇಶ್ ಅವರು. ಇನ್ನೂ ಯುವಕರಿದ್ದಾರೆ, ಅವ್ರಿಗೆ ಟಿಕೆಟ್ ಕೊಡಿ. ಕೊಟ್ಟರೆ ಖಂಡಿತವಾಗ್ಲೂ ಇಲ್ಲಿ ಬಿಜೆಪಿ ಗೆಲ್ಲುತ್ತೆ. ಅದರ ಜೊತೆಗೆ ಸಂಘಟನೆ ಮಾಡ್ತಾರೆ, ಸಂಘಟನಾ ಚತುರತೆ ಇದೆ, ಸಾಕಷ್ಟು ಕೆಲಸಗಳನ್ನು ಮಾಡ್ತಿದ್ದಾರೆ, ಬಡವರ ಪರವಾಗಿದ್ದಾರೆ, ಜನರ ಒಲವು ಕೂಡ ಅವ್ರಿಗಿದೆ. ಆಮೇಲೆ ಸಮುದಾಯವಾರು ಕೂಡ ನೋಡೋದಾದರೆ ನಾವು ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವ್ರು, ಒಕ್ಕಲಿಗರ ಭದ್ರಕೋಟೆ ಕೂಡ ಹೌದು. ನೋಡಿ, ಸಮಾಜ ಸೇವೆಗಳಿಗೆ ಈ ಎಲ್ಲ ದೃಶ್ಯಗಳು ಸಾಕ್ಷಿ ಆಗುತ್ತೆ ನಮಗೆ. ಸಾಕಷ್ಟು ಹೆಲ್ತ್ ಕ್ಯಾಂಪ್ಗಳನ್ನು ಮಾಡಿದ್ದಾರೆ. ಕೊರೋನಾ ಟೈಮ್ನಲ್ಲಿ ಸ್ಲಮ್ಗಳಿಗೆ ಹೋಗಿದ್ದಾರೆ, ಬಡವರಿಗೆ ದಾನ ಧರ್ಮಗಳನ್ನು ಮಾಡಿದ್ದಾರೆ. ಅದರಲ್ಲೂ ಆ ಕ್ಷೇತ್ರದ ಜನರ ಆರೋಗ್ಯದ ಬಗ್ಗೆ ಜಾಸ್ತಿ ಕಾಳಜಿಯನ್ನು ವಹಿಸ್ತಾ ಬರ್ತಾ ಇದ್ದಾರೆ. ಯಾಕಂದರೆ ಮೂಲತಃ ವೈದ್ಯರು ಕೂಡ ಆಗಿರೋದ್ರಿಂದ. ಜೊತೆಗೆ ಅವ್ರಿಗೆ ಸಂಘ ಪರಿವಾರದ ನಾಯಕರ ನಿರಂತರವಾದಂಥ ಬೆಂಬಲ ಕೂಡ ಸಿಗ್ತಾ ಇದೆ. ಬಟ್ ಈಗ ಸದಾನಂದ ಗೌಡರು ಚುನಾವಣಾ ನಿವೃತ್ತಿಯನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಅಲ್ಲಿ ಬಿಜೆಪಿಯಲ್ಲಿ ಪ್ರಬಲ ಆಕಾಂಕ್ಷಿಗಳು ಯಾರೂ ಇಲ್ಲ. ನಿರಂತರ ಗಣೇಶ್ ಅವರಿಗೆ ಟಿಕೆಟ್ ಕೊಟ್ಟರೆ ಖಂಡಿತವಾಗ್ಲೂ ಪ್ಲಸ್ ಆಗುತ್ತೆ ಅನ್ನೋದು ಅವರ ಅಭಿಮಾನಿಗಳು, ಕಾರ್ಯಕರ್ತರ ಅಪೇಕ್ಷೆಯಾಗಿದೆ. ನಿರರ್ಗಳವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ದೊಡ್ಡ ಮಾರ್ಜಿನಲ್ಲಿ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ಕಾರ್ಯಕರ್ತರಿಗಿದೆ. ಹಾಗಾಗಿ ದೊಡ್ಡ ಮಟ್ಟದ ಕೂಗು ಕೇಳಿಬರ್ತಾ ಇದೆ. ನಿರಂತರ ಗಣೇಶ್ ಅವರು ಕೂಡ ಕಳೆದ 2-3 ವರ್ಷಗಳಿಂದ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರವನ್ನು ಮಾಡ್ತಿದ್ದಾರೆ. ಜನರ ನಡುವೆ ಬೆರೀತಾ ಇದ್ದಾರೆ. ಸಾಕಷ್ಟು ರೀತಿಯಾದಂತಹ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಜನನಾಯಕರಾಗಿ ಗುರುತಿಸ್ಕೊಂಡಿದ್ದಾರೆ. ಇನ್ನೂ ಯುವಕರಿದ್ದಾರೆ, ಅವರಿಗೆ ಟಿಕೆಟ್ ಕೊಡಲೇಬೇಕು ಅಂಥೇಳಿ ಅವರ ಅಭಿಮಾನಿಗಳ ಅಪೇಕ್ಷೆ ಇದೆ. ರಾಜ್ಯ ನಾಯಕರೊಂದಿಗೆ, ರಾಷ್ಟ್ರ ನಾಯಕರೊಂದಿಗೆ ನಿರಂತರ ಒಡನಾಟವನ್ನು ನಿರಂತರ ಗಣೇಶ್ ಅವರು ಹೊಂದಿದ್ದಾರೆ. ಕ್ಷೇತ್ರದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಯಾವುದೋ ಒಂದು ಕ್ರೀಡಾ ಕಾರ್ಯಕ್ರಮ ಆಗಲಿ, ಯಾವುದೋ ಪಂದ್ಯ ಟೂರ್ನಾಮೆಂಟ್ಗಳಾಗಲಿ, ಜೊತೆಗೆ ಸ್ಲಮ್ಗಳಲ್ಲಿ ಯಾರೋ ಒಂದು ಸಮಸ್ಯೆ ಇದೆ, ಕಾಲ್ ಮಾಡಿದರೆ ಸಾಕು ನಿರಂತರ ಗಣೇಶ್ ಅವರು ಅಲ್ಲಿ ಪ್ರತ್ಯಕ್ಷರಾಗ್ತಾರೆ. ಒಂದು ಪಡೆಯನ್ನು ಕಟ್ಕೊಂಡಿದ್ದಾರೆ, ಒಂದು ಯುವಕರ ತಂಡವನ್ನು ಕಟ್ಕೊಂಡು ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ ನಿರಂತರ ಗಣೇಶ್. ಹೈಕಮಾಂಡ್ ಇದೆಲ್ಲವನ್ನು ಪರಿಗಣಿಸಿ, ಅರ್ಹತೆ ಇದೆ, ಜನರ ಸಹಕಾರ ಇದೆ, ಎಲ್ಲ ಸಮುದಾಯಗಳ ಬೆಂಬಲ ಇದೆ, ಆಮೇಲೆ ಆ ಸಂಘಟನಾ ಚತುರತೆ ಇದೆ. ಇದೆಲ್ಲವನ್ನ ನೋಡಿ ನಿರಂತರ ಗಣೇಶ್ ಅವರಿಗೆ ಟಿಕೆಟ್ ಕೊಡಬೇಕು. ಸೂಕ್ತ ಅಭ್ಯರ್ಥಿ ಅವರೇ, ಸ್ಥಳೀಯರಿಗೆ ಕೊಟ್ಟಂಗಾಗುತ್ತೆ, ಆಮೇಲೆ ಪಕ್ಷಕ್ಕೂ ಕೂಡ ಅನುಕೂಲ ಆಗುತ್ತೆ. ಆ ಭಾಗದಲ್ಲಿ ಬಿಜೆಪಿ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಅನ್ನುವಂಥ ಒಂದು ಆಸೆಯನ್ನು ಅವ್ರ ಕಾರ್ಯಕರ್ತರು ಇಟ್ಕೊಂಡಿದ್ದಾರೆ.